ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕ್ ಮತ್ತೆ ಹೆಲ್ಮೆಟ್ ಅನ್ನ ಧರಿಸಿ ಬೈಕ್ ಅಲ್ಲಿ ಬಂದ್ಬಿಟ್ಟು ಜನವರಿ 26, 2026ರಂದು ಮಧ್ಯಾಹ್ನ 3:30 ಗಂಟೆಗೆ ವಿಜಯಪುರ ಜಿಲ್ಲೆಯ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಹಲಸಂಗಿ ಅನ್ನುವಂತ ಒಂದು ಗ್ರಾಮದಲ್ಲಿ ಮಧ್ಯಾಹ್ನ 3:30ಕ್ಕೆ ಇಬ್ಬರು ಆಗಂತಕರು ಮಾಸ್ಕ್ ಮತ್ತೆ ಹೆಲ್ಮೆಟ್ ಅನ್ನ ಧರಿಸಿ ಬೈಕ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಮಹಾರುದ್ರ ಸದಾಶಿವ್ ಕಂಚಗಾರ್ ಅನ್ನುವಂತವರ ಭೂಮಿಕಾ ಜ್ಯುವೆಲರಿ ಇವರ ಅಂಗಡಿಗೆ ಬಂದ್ಬಿಟ್ಟು ಅವರಿಗೆ ಬಂದೂಕನ್ನ ತೋರಿಸಿ ಅಂಗಡಿಯಲ್ಲಿ ಇದ್ದಂತಹ 205 ಗ್ರಾಂ ಬಂಗಾರ ಮತ್ತೆ ಸುಮಾರು 1 ಕೆಜಿ ಬೆಳ್ಳಿ ಆಭರಣಗಳನ್ನ ದೋಚ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಹಲಸಂಗಿ ಊರಿನಲ್ಲಿದ್ದಂತ ಹೊರಗಡೆ ಇದ್ದಂತಹ ಅಂಗಡಿಕಾರರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿದ್ದಂತಹ ಒಬ್ಬ ಸಾರ್ವಜನಿಕರ ಕಾಲಿಗೂ ಕೂಡ ಅದರಲ್ಲಿದ್ದಂತ ಒಬ್ಬ ಆರೋಪಿ ಗುಂಡನ್ನ ಕಾಲಿಗೆ ಹೊಡೆದು ಹೋಗಿರ್ತಾನೆ. ಸೊ ಈ ಎಲ್ಲಾ ಘಟನೆಯನ್ನ ತಾವು ಈಗಾಗಲೇ ನೋಡಿದಿರಿ. ಆ ಹಿನ್ನೆಲೆಯಲ್ಲಿ ಸುಮಾರು 22 ಲಕ್ಷ ವರ್ತ್ ಬಂಗಾರ ಮತ್ತೆ ಬೆಳ್ಳಿ ಆಭರಣಗಳನ್ನ ದರೋಡೆ ರಾಬರಿ ಮಾಡ್ಕೊಂಡು ಹೋದಂತಹ ಈ ಇಬ್ಬರು ಆರೋಪಿತರ ಮೇಲೆ ನಮ್ಮ ಜಳಕಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 10/2026 ಅಂಡರ್ ಸೆಕ್ಷನ್ 311 BNS ಮತ್ತೆ 25 ಮತ್ತೆ 27 ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಒಂದು ಘಟನೆಯ ಹಿನ್ನೆಲೆಯಲ್ಲಿ 2 ತಂಡಗಳನ್ನ ರಚನೆ ಮಾಡಲಾಗಿತ್ತು. ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ DSP ಇಂಡಿ ಸದಾಶಿವ್ ಕಟ್ಟಿಮನಿ ಮತ್ತು DSP ಸುನಿಲ್ ಕಾಂಬ್ಳೆ ಅವರ ಇದರಲ್ಲಿ ಮತ್ತೆ ಚಡ್ಚನ್ CP ಆದಂತಹ ಪರಶುರಾಮ್ ಮನಗುಡಿ ಮತ್ತೆ PSI ಜಳಕಿ ಮಂಜುನಾಥ್, PSI ವರ್ತಿ ರಾಕೇಶು ಮತ್ತೆ PSI ಚಡಚನ ಸೋಮೇಶ್ ಗೆಜ್ಜಿ ಇವರ ನೇತೃತ್ವದಲ್ಲಿ ಒಟ್ಟು 2 ತಂಡಗಳನ್ನ ಮಾಡಲಾಗಿತ್ತು. ಇದರಲ್ಲಿ ಸುಮಾರು 30ಕ್ಕಿಂತಲೂ ಹೆಚ್ಚು ನಮ್ಮ ಸಿಬ್ಬಂದಿಯವರು ಕೂಡ ಸುಮಾರು 20 ದಿನಗಳಿಂದ ಪತ್ತೆ ಕಾರ್ಯದಲ್ಲಿ ಕೈಗೊಂಡಿದ್ರು. ಈ ಕಾರ್ಯವನ್ನ ಕೈಗೊಂಡಾಗ ನಮಗೆ ತನಿಖೆಯಲ್ಲಿ ಕಂಡು ಬಂದದ್ದು ಏನು ಅಂತಂತಂದ್ರೆ, ಇವರು ಮೂಲತಃ ಇಬ್ರು ಆರೋಪಿತರಾದಂತಹ ಹನುಮಂತ್ ವಾಗೋಲಿ 28 ವರ್ಷ, ಈತ ಡೈರಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ ಎಲ್ಲಿ ಪುನಾದಲ್ಲಿ. ಮತ್ತೆ ಇನ್ನೊಬ್ಬ ಆರೋಪಿಯಾದಂತಹ ಶಿವರಾಜ್ ನಾವಿ ಅನ್ನೋನು ಚಾಲಕ ವೃತ್ತಿ ಕೆಲಸವನ್ನ ಮಾಡಿದ್ದಾನೆ. ಇವನು ಕೂಡ ಈಗ ಸದ್ಯ ಪುನಾದಲ್ಲಿರ್ತಾನೆ. ಇವರು ಮೂಲತಃ ಜತ್ ತಾಲೂಕು ಸಂಕ ಗ್ರಾಮದವರು. ಇವರು ಪುನಾದಲ್ಲಿ ಪರಿಚಯ ಇರ್ತಾರೆ ಒಬ್ರಿಗೊಬ್ರು. ಈ ದರೋಡೆ ಮಾಡ್ಬೇಕಂತಾನೆ ಇವರು ಆಮ್ಸ್ಗಳನ್ನ ಪ್ರೊಕ್ಯೂರ್ ಮಾಡಿರ್ತಾರೆ. ಉತ್ತರ ಪ್ರದೇಶದ ಗೋರಖ್ಪುರಿಗೆ ಹೋಗ್ಬಿಟ್ಟು ಪ್ರೊಕ್ಯೂರ್ ಮಾಡ್ಕೊಂಡು ಬಂದಿರ್ತಾರೆ. ಅವತ್ತಿನ ದಿನ ಆಕ್ಚುಯಲ್ ಟಾರ್ಗೆಟ್ ಇದ್ದಿದ್ದು ಸೊಲಾಪುರದಲ್ಲಿ ಬೆಳಿಗ್ಗೆ ಪೂರ್ತಿ ಸರ್ವೆ ಮಾಡಿದ್ದಾರೆ. ಬಟ್ ಸೊಲಾಪುರದಲ್ಲಿ ಅವತ್ತು ಬಂಗಾರದ ಅಂಗಡಿಗಳು ರಶ್ ಇರೋದ್ರಿಂದ ಅಲ್ಲಿ ಅವರ ಮಾಡುವಂತ ಒಂದು ಕಾರ್ಯ ಸಾಧು ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಸೊಲಾಪುರ ನಮ್ಮ ಕರ್ನಾಟಕ ಬಾರ್ಡರ್ಗೆ ಬಹಳ ಹತ್ರ ಇರೋದ್ರಿಂದ ಮತ್ತೆ ಅವರ ಊರು ಸಂಕ್ ಇರೋದ್ರಿಂದ ಅವ್ರು ಹೋಗ್ಬೇಕು ಅಂತಂದ್ರೆ ನಮ್ಮ ಚಡಚನ್ ತಾಲೂಕ್ ಮೇಲೆ ಹಾಯ್ದು ಹೋಗ್ಬೇಕು. ಆ ಹಿನ್ನೆಲೆಯಲ್ಲಿ ಹೈವೇಗೆ ಹತ್ರ ಇದ್ದಂತ ಈ ಹಲಸಂಗಿ ಗ್ರಾಮಕ್ಕೆ ನುಗ್ಗಿದ್ದಾರೆ.
ಈ ಎರಡನೇ ಆರೋಪಿತನಿಗೆ ಈತ ನಮ್ಮ ಲಾಲ್ಸಂಗಿ ಅನ್ನುವಂತಹ ಇಂಡಿ ತಾಲೂಕಿನಲ್ಲಿಗೂ ಕೂಡ ಆತನಿಗೆ ಸಂಬಂಧ ಇದೆ. ಹಾಗಾಗಿ ಆತನಿಗೆ ಇಲ್ಲಿದ್ದಂತಹ ರಸ್ತೆಗಳಾಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು ಎಲ್ಲ ಚಿರಪರಿಚಿತ ಇತ್ತು. ಆ ಹಿನ್ನೆಲೆಯಲ್ಲಿ ಹಲಸಂಗಿ ಗ್ರಾಮಕ್ಕೆ ಅವತ್ತು ಬಂದು ಈ ಏನು ರಾಬರಿಯನ್ನ ಮಾಡಿಕೊಂಡು ಹೋಗಿರ್ತಾರೆ. ಈ ಮಾಡಿದಾದ ಮೇಲೆ ನಮ್ಮ ಪೊಲೀಸ್ನವರು ಅವರಿಂತ್ರ ಸುಮಾರು 20 ದಿನಗಳ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಇಬ್ಬರು ಆರೋಪಿತರುಗಳನ್ನ ಕಳೆದ 3 ದಿನದ ಮುಂಚೆ ಅವರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡ್ಬಿಟ್ಟು ಅವರಿಂತ್ರ ರಾಬರಿ ಆದಂತಹ 205 ಗ್ರಾಂ ಬಂಗಾರದ ಆಭರಣಗಳು ಮತ್ತು 1 kg ಬೆಳ್ಳಿಯ ಆಭರಣಗಳು ಮತ್ತೆ ಕೃತ್ಯಕ್ಕೆ ಬಳಸಿದಂತ ಕಂಟ್ರಿ ಪಿಸ್ತೂಲ್ ಜೊತೆಗೆ ಒಟ್ಟು 3 ಕಂಟ್ರಿ ಪಿಸ್ತೂಲು, 26 ಜೀವಂತ ಗುಂಡುಗಳು ಮತ್ತು 1 ಏರ್ ಗನ್ನು ಮತ್ತು ಅವರು ಅವತ್ತು ಅಪರಾಧಕ್ಕೆ ಬಳಸಿದಂತಹ ಹೋಂಡಾ ಯೂನಿಕಾರ್ನ್ ಆಗಿರ್ಬೋದು, ಅವರ ಬಳಸಿದಂತಹ ಮಾಸ್ಕ್, ಹೆಲ್ಮೆಟ್, ಕ್ಯಾಪ್ಸ್ ಏನಿವೆ ಅವುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಸುಮಾರು ಒಂದು ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡಿದಂತ ಈ ಇನ್ಸಿಡೆಂಟ್ ಅನ್ನ ವಿಜಯಪುರ ಜಿಲ್ಲಾ ಪೊಲೀಸರು, ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತೆ ಸಿಬ್ಬಂದಿಯವರು ಮತ್ತೆ ನಮ್ಮ ಅಡಿಷನಲ್ SP ಮತ್ತೆ DSP ಸೆನ್ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳನ್ನ ಒಳಗೊಂಡಂತ ತಂಡ ಇವರಿಬ್ಬರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಈಗಾಗಲೇ ಇವರಿಂದ ಸಂಪೂರ್ಣವಾದಂತಹ ಮಾಲನ್ನ ರಿಕವರಿ ಮಾಡಿ ಈಗಾಗಲೇ ನಿಮಗೆ ಡಿಸ್ಪ್ಲೇನ ಇಡಲಾಗಿದೆ. ಆದ್ದರಿಂದ ವೈಯಕ್ತಿಕವಾಗಿ ಮತ್ತು ಹಿರಿಯ ಅಧಿಕಾರಿಗಳ ಪರವಾಗಿ ತನಿಖಾ ತಂಡಕ್ಕೆ ನಾವು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಈ ಹನುಮಂತ್ ವಾಗೋಲೆ ಅನ್ನೋನ್ ಮೇಲೆ ಯಾವುದೇ ರೀತಿಯಂತ ಪ್ರಕರಣಗಳು ಕಂಡಿವಿ. ಶಿವರಾಜ್ ನಾವಿ ಅನ್ನೋನ್ ಮೇಲೆ ಒಂದು ಪ್ರಕರಣ ಕಂಡು ಬಂದಿದೆ. ಅವರ ಮೇಲೆ ಇನ್ನೂ ಯಾವ್ದಾದ್ರು ಪ್ರಕರಣಗಳು ಮಹಾರಾಷ್ಟ್ರದಲ್ಲಿ ಇದಾವ ಅಥವಾ ಹೇಗೆ ಅನ್ನೋದನ್ನ ಕೂಡ ಚೆಕ್ ಮಾಡ್ತಾ ಇದೀವಿ. ಈ ಹನುಮಂತ್ ವಾಗೋಲೆ ಅನ್ನೋನು ಕೂಡ ಒಂದ್ ರೀತಿ ಲೈಫ್ ಸ್ಟೈಲ್ ಒಂದು ಲ್ಯಾವಿಶ್ ಆಗಿತ್ತು ಮತ್ತೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಇತ್ತು. ಆತ ಮಾಡುವಂತ ಈ ಬೆಣ್ಣೆ ವ್ಯಾಪಾರ ಅಥವಾ ಅವನ ಲೈಫ್ ಸ್ಟೈಲ್ಗೆ ಒಂದಕ್ಕೊಂದು ಮ್ಯಾಚ್ ಇರಲಿಲ್ಲ. ಸೊ ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಸಾಲ ಮಾಡ್ಕೊಂಡಿದ್ದ. ಆ ಸಾಲವನ್ನ ತೀರಿಸ್ಬೇಕು ಅಂತಂತ ಹೇಳಿ ಪರಿಚಿತನಾದಂತ ಶಿವರಾಜ್ ನಾವಿ ಜೊತೆಗೆ ಇದನ್ನ ಪ್ಲಾನ್ ಮಾಡ್ತಾರೆ. ಸೊ ಉತ್ತರ ಪ್ರದೇಶಕ್ಕೆ ಹೋದಾಗ ಗೋರಖ್ಪುರದಲ್ಲಿ ಈ ಕಂಟ್ರಿ ಮೇಡ್ ವೆಪನ್ಸ್ ಗಳನ್ನ ಡಿಸೆಂಬರ್ದಲ್ಲಿ ತಗೊಂಡು ಬಂದಿರ್ತಾರೆ. ಸೊ ದ ಟಾರ್ಗೆಟ್ ವಾಸ್ ಸೊಲ್ಲಾಪುರ್. ಅವತ್ತಿನ ದಿನ ಅಲ್ಲೆಲ್ಲ ಬಂಗಾರದ ಅಂಗಡಿಗಳ ರಶ್ ಇರೋದ್ರಿಂದ ಸೊ ಆನ್ ದ ವೇ ಅವರು ಹಲಸಂಗಿಯಲ್ಲಿ ಈ ಘಟನೆ ಈ ರಾಬರಿಯನ್ನ ಮಾಡಿ ಹೋಗಿರ್ತಾರೆ. ಸಿಕ್ಕಿದ್ದು ಇವರು ಪುನಾದಲ್ಲಿನೇ ಸಿಗ್ತಾರೆ. ಅಲ್ಲಿಂದನೇ ಕರ್ಕೊಂಡು ಬಂದು ಸೊ ಅವ್ರದ್ದೆಲ್ಲ ಎನ್ಕ್ವೈರಿ ಆದ್ಮೇಲೆ ಅಗೇನ್ ಪೊಲೀಸ್ ಕಸ್ಟಡಿ ತಗೊಂಡು ಅವರಲ್ಲಿದ್ದಂತ ಎಲ್ಲಾ ಮಾಲು ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಇಬ್ರು ಲೋಕಲ್ ಯಾರ್ದು ನೆರವಿಲ್ಲ, ಏನಿಲ್ಲ. ನಾನು ಅದನ್ನೇ ಹೇಳಿದೆ, ದ ಟಾರ್ಗೆಟ್ ವಾಸ್ ಸೊಲ್ಲಾಪುರ್. ಬಟ್ ಎರಡನೇ ಆರೋಪಿತನಿಗೆ ಚಿರಪರಿಚಿತ ಈ ಏರಿಯಾ. ಸೊ ಅವ್ರು ವಾಪಸ್ಸು ಹೋಗ್ಬೇಕು ಅಂತಂತಂದ್ರೆ ಸೊಲ್ಲಾಪುರ್ ಟು ಜತ್ ಅಥವಾ ಸಂಕ್ ಹೋಗ್ಬೇಕು ಅಂತಂದ್ರೆ ಮಧ್ಯ ಕರ್ನಾಟಕದಲ್ಲೇ ಹಾಯ್ದು ಹೋಗ್ಬೇಕು. ನಮ್ಮ ಚಡಚನ ನೀವು ತಾಲೂಕಾ ಮ್ಯಾಪ್ ನೋಡಿದ್ರಿ ಅಂತಂತಂದ್ರೆ ಇಟ್ ಈಸ್ ಸರೌಂಡೆಡ್ ಬೈ ಮಹಾರಾಷ್ಟ್ರ ಆನ್ ಬೋತ್ ಸೈಡ್ಸ್. ಸೊ ದ ಎಂಟ್ರಿ ಅಂಡ್ ಎಕ್ಸಿಟ್ ಅವರು ಒಂದು 30 ನಿಮಿಷದಲ್ಲಿ ಎಂಟ್ರಿ ಮಾಡಿ ಎಕ್ಸಿಟ್ ಕೂಡ ಮಾಡಬಹುದು. ಹಾಗಾಗಿ ಹೈವೇ ಅಂತನೂ ಕೂಡ ಈ ಹಲಸಂಗಿ ಊರು ಜಸ್ಟ್ 3 ಕಿಲೋಮೀಟರ್ ಇದೆ. ಸೊ ದಟ್ ಈಸ್ ಹೌ ದೇ ಹ್ಯಾವ್ ಕಮಿಟೆಡ್ ದ ರಾಬರಿ ಅಂತ.